ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಜೂನ್ 12, ಜೂನ್ 13 ಹಾಗೂ ಜೂನ್ 14ರ ಸ್ಮಾರ್ಟ್ ಸರ್ಕಲ್ನ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇದು ಫ್ರೀ ಆಗಿರುತ್ತೆ. ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ. ಆಮೇಲೆ ಈ ಒಂದು ಕರೆಂಟ್ ಅಫೇರ್ಸ್ಗಳು ಕವರ್ ಆಗಿರುವಂತಹ ಒಂದು ಜೂನ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ. ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆ ಕೊಡಿ ಅಂತ ಕೇಳಿ ಅವರು ಕೊಡ್ತಾರೆ. ಬುಕ್ ಸ್ಟೋರ್ಗಳಲ್ಲಿ 50 ರೂಪಾಯಿ MRP ರೇಟ್ಗೆ ಮಾಸಪತ್ರಿಕೆ ನಿಮಗೆ ಸಿಗುತ್ತೆ. ಹಾಗೂ ಈ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ನಿಮ್ಮ ಮನೆಗೆ ಪಡಿಬೇಕಂದ್ರೆ 9380463196 ಈ ನಂಬರ್ಗೆ ವಾಟ್ಸಪ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಬನ್ನಿ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಇಲೆಕ್ಟೆಡ್ ಆಸ್ ದಿ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್? ಉತ್ತರ ಆಪ್ಷನ್ 4 ಚಂದ್ರಬಾಬು ನಾಯ್ಡು. ಇತ್ತೀಚೆಗೆ ಟಿಡಿಪಿ ಪಕ್ಷದ ನಾಯಕ ಚಂದ್ರಬಾಬು ನಾಯ್ಡು ಅವರು 4ನೇ ಅವಧಿಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಚಿತ್ರನಟ ಹಾಗೂ ಜನಸೇನಾ ಪಕ್ಷದ ಸಂಸ್ಥಾಪಕ ಪವನ್ ಕಲ್ಯಾಣ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ನೋಡಿ, ನಾವು ಪ್ರಶ್ನೆಗಳನ್ನ ಇಂಗ್ಲಿಷಲ್ಲೂ ಕೂಡ ಕೊಡ್ತೀವಿ, ಯಾಕಂದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಪ್ರಶ್ನೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಉತ್ತರ ಆಪ್ಷನ್ 4 ಮಧ್ಯಪ್ರದೇಶ. ಮಧ್ಯಪ್ರದೇಶ ಸರ್ಕಾರವು ಗಾಂಧಿ ಸಾಗರ್ ವನ್ಯಜೀವಿ ಅಭಯಾರಣ್ಯವನ್ನ ಹೊಸ ಚೀತಾಗಳ ಆವಾಸ ಸ್ಥಾನವಾಗಿಸಲು ಯೋಜನೆ ಮಾಡಿದೆ. ಕೀನ್ಯಾ ಮತ್ತು ದಕ್ಷಿಣ ಆಫ್ರಿಕಾದ ತಂಡಗಳು ಈ ಸೈಟ್ ಅನ್ನು ನಿರ್ಣಯಿಸಿ ಈ ಬೇಟೆಯ ಪ್ರಾಣಿಗಳನ್ನ ಇಲ್ಲಿಗೆ ಸ್ಥಳಾಂತರ ಮಾಡಲಿವೆ. 2022ರಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ 8 ನಮೀಬಿಯಾದ ಚೀತಾಗಳನ್ನ ಹಾಗೂ 2023ರಲ್ಲಿ ದಕ್ಷಿಣ ಆಫ್ರಿಕಾದಿಂದ 12 ಚೀತಾಗಳನ್ನ ಇಲ್ಲಿ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಜಿಮೆಕ್ಸ್ 24 ಎಂಬುದು ಯಾವ 2 ದೇಶಗಳ ನಡುವಿನ ಜಂಟಿ ವ್ಯಾಯಾಮವಾಗಿದೆ? ಜಿಮೆಕ್ಸ್ 24 ಈಸ್ ಎ ಜಾಯಿಂಟ್ ಎಕ್ಸರ್ಸೈಸ್ ಬಿಟ್ವೀನ್ ವಿಚ್ 2 ಕಂಟ್ರೀಸ್? ಉತ್ತರ ಆಪ್ಷನ್ 1 ಭಾರತ ಮತ್ತು ಜಪಾನ್ ದೇಶಗಳು. ಜಿಮೆಕ್ಸ್ 24 ಎಂಬುದು ಭಾರತ ಮತ್ತು ಜಪಾನ್ ದೇಶಗಳ ನಡುವಿನ ಜಂಟಿ ವ್ಯಾಯಾಮವಾಗಿದೆ. ಇತ್ತೀಚಿನ 8ನೇ ಜಪಾನ್ ಇಂಡಿಯಾ ಮ್ಯಾರಿಟೈಮ್ ವ್ಯಾಯಾಮ ಅಥವಾ ಜಿಮೆಕ್ಸ್ ಜಪಾನ್ನ ಯೋಕೋಸುಕಾದಲ್ಲಿ ಪ್ರಾರಂಭವಾಗಿದೆ. ಜಪಾನ್ ಮ್ಯಾರಿಟೈಮ್ ಸೆಲ್ಫ್ ಡಿಫೆನ್ಸ್ ಫೋರ್ಸ್ ಆಯೋಜನೆ ಮಾಡಿರುವಂತಹ ಈ ವ್ಯಾಯಾಮದಲ್ಲಿ ಭಾರತೀಯ ನೌಕಾಪಡೆಯ INS ಶಿವಾಲಿಕ್ ಮತ್ತು JMSDFನ JS ಯುಗಿರಿ ಇದು ಒಳಗೊಂಡಿದೆ. ನೌಕಾ ಸಂವಹನ ಮತ್ತು ಯುದ್ಧದ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸಿ ಜಪಾನ್ ಮತ್ತು ಭಾರತದ ನಡುವಿನ ರಕ್ಷಣಾ ಸಂಬಂಧಗಳನ್ನು ಬಲಪಡಿಸುವಂತಹ ಗುರಿಯನ್ನ ಹೊಂದಿದೆ. ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಥವಾ UNGA 2025ನೇ ವರ್ಷವನ್ನ ಯಾವ ವರ್ಷ ಅಂತ ಘೋಷಣೆ ಮಾಡಿದೆ? ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ UNGA ಡಿಕ್ಲೇರ್ಡ್ ದಿ ಇಯರ್ 2025 ಆಸ್ ವಿಚ್ ಇಯರ್ ರೀಸೆಂಟ್ಲಿ? ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ನ ಜೂನ್ ತಿಂಗಳ ಮಾಸಪತ್ರಿಕೆ ಬೆಳಗಾವಿಯಲ್ಲಿ ವಿಜಯಲಕ್ಷ್ಮಿ ಬುಕ್ ಸ್ಟಾಲ್ ಅಲ್ಲಿ ಲಭ್ಯ ಇರುತ್ತೆ. ತುಮಕೂರಿನಲ್ಲಿ ನಮನ ಪ್ಯಾಲೇಸ್ ಅಲ್ಲಿ ಲಭ್ಯ ಇರುತ್ತೆ. ಧಾರವಾಡದಲ್ಲಿ ಸಪ್ತಾಪುರ ಬಾವಿಯಲ್ಲಿ ನವಚೇತನ ಬುಕ್ ಸ್ಟಾಲ್ ಹಾಗೂ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಹಾಗೂ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮ್ಯಾಗಜಿನ್ಗಳು ಲಭ್ಯ ಇರುತ್ತೆ. ಅಲ್ಲಿಂದ ಜೂನ್ ತಿಂಗಳ ಮಾಸಪತ್ರಿಕೆಯನ್ನು ಪಡೆದುಕೊಳ್ಳಿ. ಇದರ ಉತ್ತರ ಆಪ್ಷನ್ 1 ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಮಾಡಿದೆ. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ಅಥವಾ ಸಾಮಾನ್ಯ ಸಭೆಯು 2025ನೇ ವರ್ಷವನ್ನ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈ ನಿರ್ಧಾರವು ಸಾರ್ವಜನಿಕ ಜಾಗೃತಿ ಮೂಡಿಸಿ ಯುವಕರ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಮತ್ತು ಕ್ವಾಂಟಮ್ ವಿಜ್ಞಾನವನ್ನು ಬೆಂಬಲಿಸುವಂತಹ ಗುರಿಯನ್ನ ಇದು ಹೊಂದಿದೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಸೆಕ್ರೆಟರಿ ಜನರಲ್ ಯಾರಿದ್ದಾರೆ ಅಂದ್ರೆ ಆಂಟೋನಿಯೋ ಗುಟೆರಸ್. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಥಾಪನೆಯಾಗಿದ್ದು ಅಥವಾ UNGA ಸ್ಥಾಪನೆಯಾಗಿದ್ದು ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸ್ಥಾಪನೆಯಾಗಿದ್ದು 1945ರಲ್ಲಿ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಪ್ರಧಾನ ಕಚೇರಿ ಇರುವುದು ನ್ಯೂಯಾರ್ಕ್ ನಗರದಲ್ಲಿ. ಇತ್ತೀಚೆಗೆ ಮಧ್ಯಪ್ರದೇಶದ ಸೆಹೋರ್ನಲ್ಲಿ
1,500 KTA ಈಥೇನ್ ಕ್ರ್ಯಾಕರ್ ಯೋಜನೆಯನ್ನು ಸ್ಥಾಪಿಸಲು ಯೋಜಿಸಿರುವಂತಹ ಸಂಸ್ಥೆ ಯಾವುದು? Which organization has planned to set up a 1,500 KTA ethane cracker project at Sehor in Madhya Pradesh recently? ಉತ್ತರ ಆಪ್ಷನ್ 2 ಗೇಲ್ ಅಥವಾ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಮಧ್ಯಪ್ರದೇಶದ ಸೆಹೋರ್ನಲ್ಲಿ 1,500 KTA ಈಥೇನ್ ಕ್ರ್ಯಾಕರ್ ಯೋಜನೆಯನ್ನು ಸ್ಥಾಪಿಸಲು 60,000 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲು ಯೋಜಿಸಿದೆ. ಈ ಯೋಜನೆಯು ಪೆಟ್ರೋಕೆಮಿಕಲ್ ಮೂಲ ಸೌಕರ್ಯವನ್ನು ಉತ್ತೇಜಿಸುವ ಮೂಲಕ ಎಥಿಲಿನ್ ಉತ್ಪನ್ನಗಳನ್ನು ಉತ್ಪಾದಿಸುವಂತಹ ಗುರಿಯನ್ನು ಇದು ಹೊಂದಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಗಿದೆ? ವೆನ್ ವಾಸ್ ದಿ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಲಾಂಚ್ಡ್? ಉತ್ತರ ಆಪ್ಷನ್ 4 2015 ಜೂನ್ 25ರಂದು. ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಜೂನ್ 25, 2015ರಂದು ಪ್ರಾರಂಭ ಮಾಡಲಾಗಿದೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಥವಾ PMAY ಅಡಿಯಲ್ಲಿ 3 ಕೋಟಿ ಹೆಚ್ಚುವರಿ ಗ್ರಾಮೀಣ ಮತ್ತು ನಗರ ಮನೆಗಳನ್ನು ನಿರ್ಮಾಣ ಮಾಡಲು ನಿರ್ಧಾರ ಮಾಡಿದ್ದಾರೆ. PMAY-G ಮನೆ ನಿರ್ಮಾಣ ವೆಚ್ಚವನ್ನು ಬಯಲು ಸೀಮೆಯಲ್ಲಿ ಈಗಿರುವ 1.2 ಲಕ್ಷದಿಂದ 1.8 ಲಕ್ಷಕ್ಕೆ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ 1.3 ಲಕ್ಷದಿಂದ 2 ಲಕ್ಷಕ್ಕೆ ಹೆಚ್ಚಿಸಲು ಕೇಂದ್ರ ಸರ್ಕಾರ ಒಂದು ನಿರ್ಧಾರ ಮಾಡಿದೆ. ನಿರ್ಮಾಣ ವೆಚ್ಚವನ್ನು 1 ಲಕ್ಷ ರೂಪಾಯಿಗಳಿಗೆ ನಿರ್ಧಾರ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಥವಾ PMAY ನಗರ ಮತ್ತು ಗ್ರಾಮೀಣವು ಬಡವರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಒದಗಿಸಲು ಭಾರತ ಸರ್ಕಾರ ಪ್ರಾರಂಭಿಸಿರುವಂತಹ ಒಂದು ಉಪಕ್ರಮವಾಗಿದೆ. ಪರೀಕ್ಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್, ಇದನ್ನ ಈ ಪಾಯಿಂಟ್ ನೆನಪಿಟ್ಟುಕೊಳ್ಳಿ, ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ. ಈ ಪ್ರಮುಖ ಯೋಜನೆಯು 2022ರ ವೇಳೆಗೆ ಎಲ್ಲರಿಗೂ ವಸತಿ ಎಂಬ ದೃಷ್ಟಿಯನ್ನು ಸಾಧಿಸುವಂತಹ ಗುರಿಯನ್ನ ಹೊಂದಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ಯೋಜನೆಯನ್ನ ನಗರ ಪ್ರದೇಶಗಳಿಗೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇಂಪ್ಲಿಮೆಂಟ್ ಮಾಡುತ್ತೆ. ಗ್ರಾಮೀಣ ಪ್ರದೇಶಗಳಿಗೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಇದನ್ನ ಜಾರಿಗೊಳಿಸುತ್ತದೆ. ವೆರಿ ಇಂಪಾರ್ಟೆಂಟ್, ಈ ಪೇಜ್ ತುಂಬಾ ಇಂಪಾರ್ಟೆಂಟ್, ಅದಕ್ಕೆ ಕೊಟ್ಟಿದ್ದೇವೆ. ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ, ಅಥವಾ ನಮ್ಮ ಮಾಸಪತ್ರಿಕೆಯಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇತ್ತೀಚೆಗೆ ನಿಧನ ಹೊಂದಿರುವಂತಹ ಪ್ರಸಿದ್ಧ ಸರೋದ್ ವಾದಕ ಯಾರು? ಹೂ ಇಸ್ ದ ಫೇಮಸ್ ಸರೋದ್ ಪ್ಲೇಯರ್ ಪಾಸ್ಡ್ ಅವೇ ರೀಸೆಂಟ್ಲಿ? ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹಿಟ್ ಸರ್ಕಲ್ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ಪಡಿಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇದರ ಉತ್ತರ ಆಪ್ಷನ್ 2 ಪಂಡಿತ್ ರಾಜೀವ್ ತಾರಾನಾಥ್. ಇತ್ತೀಚೆಗೆ ಮೈಸೂರಿನ ಪ್ರಸಿದ್ಧ ಸರೋದ್ ವಾದಕ ಪಂಡಿತ್ ರಾಜೀವ್ ತಾರಾನಾಥ್ ಅವರು ನಿಧನ ಹೊಂದಿದ್ದಾರೆ. ರಾಜೀವ್ ತಾರಾನಾಥರ ಸರೋದ್ ವಾದಕದಲ್ಲಿನ ಮಹೋನ್ನತ ಸಾಧನೆಗೆ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ 2019ರಲ್ಲಿ ನೀಡಿ ಇವರಿಗೆ ಗೌರವಿಸಲಾಗಿದೆ. 2024ರ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು? ವಾಟ್ ಈಸ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2024? ಉತ್ತರ ಆಪ್ಷನ್ 3 129. ವಿಶ್ವ ಆರ್ಥಿಕ ವೇದಿಕೆಯ ಒಂದು ಪ್ರಕಾರ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ನಲ್ಲಿ ಭಾರತವು 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ವರ್ಷ ಭಾರತ 121ನೇ ಸ್ಥಾನದಲ್ಲಿತ್ತು. ಅಂದರೆ ಕಳೆದ ವರ್ಷ ಇಂಪ್ರೂವ್ ಆಗಿತ್ತು, ಆದರೆ ಈಗ ಮತ್ತೆ ಕಡಿಮೆ ಆಗಿದೆ. ಐಸ್ಲ್ಯಾಂಡ್ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಫಿನ್ಲ್ಯಾಂಡ್ 2ನೇ ಸ್ಥಾನದಲ್ಲಿದೆ. ನಾರ್ವೆ, ನ್ಯೂಜಿಲೆಂಡ್ ಮತ್ತು ಸ್ವೀಡನ್ಗಳು ಕ್ರಮವಾಗಿ 3, 4 ಹಾಗೂ 5ನೇ ಸ್ಥಾನದಲ್ಲಿವೆ. ಬ್ರಿಟನ್ 14ನೇ ಸ್ಥಾನ ಮತ್ತು ಅಮೆರಿಕ 43ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದಕ್ಷಿಣ ಏಷ್ಯಾದಲ್ಲಿಯೇ ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ಗಳನ್ನು ಹಿಂದಿಕ್ಕಿ ಭಾರತವು 5ನೇ ಸ್ಥಾನದಲ್ಲಿದೆ. ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಕೊನೆಯ ಸ್ಥಾನದಲ್ಲಿದೆ. ಆರ್ಥಿಕವಾಗಿ ಬಾಂಗ್ಲಾದೇಶ, ಸುಡಾನ್, ಇರಾನ್, ಪಾಕಿಸ್ತಾನ ಮತ್ತು ಮೊರಾಕೊ ಜೊತೆಗೆ ಭಾರತವು ಕಡಿಮೆ ಲಿಂಗ ಸಮಾನತೆಯನ್ನು ಪ್ರದರ್ಶನ ಮಾಡುತ್ತದೆ. ಮುಂದಿನ ಕರೆಂಟ್ ಅಫೇರ್ಸ್ ಅನ್ನು ಗಮನಿಸಿ. ಇತ್ತೀಚೆಗೆ ಜಗದೇಕ ಮಲ್ಲನ ಶಾಸನ ಎಲ್ಲಿ ಪತ್ತೆಯಾಗಿದೆ? ವೇರ್ ವಾಸ್ ದಿ ಜಗದೇಕ ಮಲ್ಲಾಸ್ ಇನ್ಸ್ಕ್ರಿಪ್ಷನ್ ಡಿಸ್ಕವರ್ಡ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 2 ಲಕ್ಕುಂಡಿಯಲ್ಲಿ. ಇತ್ತೀಚೆಗೆ ಗದಗ ಜಿಲ್ಲೆ ಲಕ್ಕುಂಡಿಯ ಹಾಲುಗೊಂಡ ಬಸವೇಶ್ವರ ದೇವಾಲಯದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದ ಜಗದೇಕ ಮಲ್ಲನಿಗೆ ಸೇರಿರುವಂತಹ ಶಿಲಾಶಾಸನ ಪತ್ತೆಯಾಗಿದೆ. ತುಮಕೂರು ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕ ಎಂ ಕೊಟ್ರೇಶ್, ದಾವಣಗೆರೆ VA ಸಂಶೋಧನಾ ವಿದ್ಯಾರ್ಥಿ ಜೆ ಸುಧಾ ಅವರು ಈ ಒಂದು ಶಾಸನವನ್ನು ಪತ್ತೆ ಮಾಡಿದ್ದಾರೆ.
18 ಸಾಲುಗಳನ್ನು ಹೊಂದಿರುವಂತಹ ಈ ಶಾಸನವು ಕ್ರಿಸ್ತಶಕ 1137ರಿಂದ 1147ರಲ್ಲಿ ಚಾಲುಕ್ಯರ ಜಗದೇಕ ಮಲ್ಲನಿಗೆ ಸೇರಿದೆ. ಇದು ದಾವಣಗೆರೆ ವಿಎ ಅಂದ್ರೆ ಅಲ್ಲ, ವಿಶ್ವವಿದ್ಯಾಲಯ ವಿವಿ ಅಂತ ಆಗಬೇಕು. ಇತ್ತೀಚೆಗೆ ಮಂಗಳ ಗ್ರಹದ ಎಷ್ಟು ಗುಂಡಿಗಳಿಗೆ ಭಾರತವು ಹೆಸರನ್ನು ನೀಡಿದೆ? ಇಂಡಿಯಾ ಹ್ಯಾಸ್ ಗಿವನ್ ನೇಮ್ಸ್ ಟು ಹೌ ಮೆನಿ ಕ್ರೇಟರ್ಸ್ ಆಫ್ ಮಾರ್ಸ್ ರೀಸೆಂಟ್ಲಿ? ತುಂಬಾ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಇದರ ಉತ್ತರ ಆಪ್ಷನ್ 2, ಒಟ್ಟು 3 ಗುಂಡಿಗಳಿಗೆ. ಮಂಗಳ ಗ್ರಹದಲ್ಲಿ ಪತ್ತೆ ಮಾಡಲಾಗಿರುವಂತಹ 3 ಗುಂಡಿಗಳಿಗೆ ಭಾರತದ ವಿಜ್ಞಾನಿ ದೇವೇಂದ್ರ ಲಾಲ್ ಹಾಗೂ ಉತ್ತರ ಪ್ರದೇಶ ಮತ್ತು ಬಿಹಾರದ ಹಳ್ಳಿಗಳಾಗಿರುವಂತಹ ಮುರ್ಸಾನ್ ಮತ್ತು ಹಿಲ್ಲಾ ಎಂಬ ಒಟ್ಟು 3 ಹೆಸರುಗಳನ್ನು ಒಂದು ಮಂಗಳ ಗ್ರಹದ ಗುಂಡಿಗಳಿಗೆ ಭಾರತ ನಾಮಕರಣ ಮಾಡಿದೆ. 2021ರಲ್ಲಿ ಅಹಮದಾಬಾದ್ನ ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿನ ವಿಜ್ಞಾನಿಗಳನ್ನು ಒಳಗೊಂಡಿರುವಂತಹ ತಂಡ ಥಾರ್ಸಿಸ್ ಜ್ವಾಲಾಮುಖಿ ಪ್ರದೇಶದ ಒಂದು ಮಂಗಳ ಗ್ರಹದಲ್ಲಿ 3 ಗುಂಡಿಗಳನ್ನು ಸಂಶೋಧನೆ ಮಾಡಿತ್ತು. ಅದಕ್ಕೆ PRLನ ಮಾಜಿ ಮುಖ್ಯಸ್ಥ ಖ್ಯಾತ ವಿಜ್ಞಾನಿ ದೇವೇಂದ್ರ ಲಾಲ್, ಲಾಲ್ ಅಂತ ಕರೀತಾರೆ, ಹಾಗೂ PRLನ ಹಾಲಿ ಮುಖ್ಯಸ್ಥ ಡಾಕ್ಟರ್ ಅನಿಲ್ ಭಾರದ್ವಾಜ್ ಅವರ ಹುಟ್ಟೂರು ಆಗಿರುವಂತಹ ಮುರ್ಸಾನ್, ಆಮೇಲೆ ಮಂಗಳನ ಅನ್ವೇಷಣೆ ಕಾರ್ಯಕ್ರಮದಲ್ಲಿದ್ದ ಮತ್ತೋರ್ವ ವಿಜ್ಞಾನಿ ರಾಜೀವ್ ರಂಜನ್ ಭಾರತಿಯವರ ಹುಟ್ಟೂರು ಹಿಲ್ಲಾ, ಒಟ್ಟು 3 ಹೆಸರುಗಳನ್ನು ನಾಮಕರಣ ಮಾಡುವಂತೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ಗೆ ಶಿಫಾರಸನ್ನು ಮಾಡಲಾಗಿತ್ತು. ಈ ಶಿಫಾರಸಿಗೆ ಇದೀಗ ಅನುಮೋದನೆ ದೊರೆತಿದೆ. 2024ರ ಮೊದಲ ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಯಾರು ಭಾಷಣ ಮಾಡಲಿದ್ದಾರೆ? ಹೂ ವಿಲ್ ಅಡ್ರೆಸ್ ದಿ ಫಸ್ಟ್ ಜಾಯಿಂಟ್ ಸೆಷನ್ ಆಫ್ ಲೋಕಸಭಾ ಅಂಡ್ ರಾಜ್ಯಸಭಾ ಇನ್ 2024? ಉತ್ತರ ಆಲ್ವೇಸ್ ರಾಷ್ಟ್ರಪತಿಗಳು. ಆಲ್ವೇಸ್. ಇದರ ವಿವರಣೆ ನೋಡಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಜೂನ್ 27ರಂದು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. 2024ರ ಲೋಕಸಭೆಯ ಮೊದಲ ಅಧಿವೇಶನ ಜೂನ್ 24ರಂದು ಆರಂಭವಾಗಲಿದ್ದು, ಈ ವೇಳೆ ನೂತನ ಸಂಸದರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಸ್ಪೀಕರ್ ಆಯ್ಕೆ ಕೂಡ ಈ ವೇಳೆ ನಡೆಯಲಿದೆ. ಜುಲೈ 3ರಂದು ಈ ಅಧಿವೇಶನ ಮುಕ್ತಾಯ ಆಗಲಿದೆ. ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯವು ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಣೆ ಮಾಡಿದೆ? ವಿಚ್ ಸಿಟಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ದಿ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್ ಸ್ಟೇಟ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 4, ಅಮರಾವತಿ. ಇತ್ತೀಚೆಗೆ ಆಂಧ್ರ ಪ್ರದೇಶ ರಾಜ್ಯವು ಅಮರಾವತಿಯನ್ನ ನೂತನ ರಾಜಧಾನಿಯಾಗಿ ಘೋಷಣೆ ಮಾಡಿದೆ. ಆಂಧ್ರ ಪ್ರದೇಶ ಮರು ಸಂಘಟನೆ ಕಾಯ್ದೆ 2014ರ ಪ್ರಕಾರ ಹೈದರಾಬಾದ್ ನಗರವು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜಧಾನಿಯಾಗಿ 10 ವರ್ಷಗಳ ಕಾಲ ಕಾರ್ಯನಿರ್ವಹಿಸಬೇಕು ಅಂತ ಈ ಒಂದು ಆಂಧ್ರ ಪ್ರದೇಶ ಮರು ಸಂಘಟನೆ ಕಾಯ್ದೆ 2014ರಲ್ಲಿ ನಿಬಂಧನೆ ಮಾಡಲಾಗಿತ್ತು. ಈ ಮೊದಲು ಹೈದರಾಬಾದ್ 2024 ಜೂನ್ 1ರವರೆಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜಧಾನಿಯಾಗಿತ್ತು. ಜೂನ್ 2ರಿಂದ ಹೈದರಾಬಾದ್ ತೆಲಂಗಾಣಕ್ಕೆ ಮಾತ್ರ ರಾಜಧಾನಿಯಾಗಿದೆ. ಆಂಧ್ರ ಪ್ರದೇಶದ ನೂತನ ರಾಜಧಾನಿ ಅಮರಾವತಿಯು ಸುಮಾರು 217 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಾಸ್ತು ಮತ್ತು ಫೆಂಗ್ ಶೂಯಿ ಆಧಾರವಾಗಿ ಇಟ್ಟುಕೊಂಡು ಇದು ರಾಜಧಾನಿಯನ್ನ ನಿರ್ಮಾಣ ಮಾಡಲಿದೆ. ಇತ್ತೀಚೆಗೆ ವಿದ್ಯುತ್ ತಗುಲಿ ಮೃತಗೊಂಡ ದಸರಾ ಆನೆ ಯಾವುದು? ವಿಚ್ ಈಸ್ ದಿ ದಸರಾ ಎಲಿಫೆಂಟ್ ದ್ಯಾಟ್ ವಾಸ್ ಡೈಡ್ ರೀಸೆಂಟ್ಲಿ ಬಿಕಾಸ್ ಆಫ್ ಎಲೆಕ್ಟ್ರಿಕ್ಯೂಷನ್? ಉತ್ತರ ಆಪ್ಷನ್ 1, ಅಶ್ವತ್ಥಾಮ. ಮೈಸೂರಿನ ದಸರಾ ಹಬ್ಬದಲ್ಲಿ ಪಾಲ್ಗೊಂಡ 38 ವರ್ಷದ ಅಶ್ವತ್ಥಾಮ ಆನೆ ಕರ್ನಾಟಕದ ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶದ ಬಳಿ ವಿದ್ಯುತ್ ತಗುಲಿ ಮೃತಪಟ್ಟಿದೆ. 2017ರ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಸೆರೆ ಹಿಡಿಯಲಾಗಿರುವಂತಹ ಈ ಅಶ್ವತ್ಥಾಮ ಆನೆಯು 2021 ಮತ್ತು 22ರ ದಸರಾ ಹಬ್ಬದಲ್ಲಿ ಪಾಲ್ಗೊಂಡಿತ್ತು. ಇತ್ತೀಚೆಗೆ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಆಸ್ ದಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 3, ಉಪೇಂದ್ರ ದ್ವಿವೇದಿ. ಇತ್ತೀಚೆಗೆ ಲೆಫ್ಟಿನೆಂಟ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಸೇನಾ ಸಿಬ್ಬಂದಿಯ ಮುಂದಿನ ಮುಖ್ಯಸ್ಥರಾಗಿ ನೇಮಕಗೊಂಡಿದ್ದಾರೆ. ಜೂನ್ 30ರಂದು ಅಧಿಕಾರ ವಹಿಸಿಕೊಳ್ಳಲಿರುವಂತಹ ದ್ವಿವೇದಿ ಅವರು ಪ್ರಸ್ತುತ ಸೈನ್ಯದ ಉಪಮುಖ್ಯಸ್ಥರಾಗಿದ್ದಾರೆ. ಜೂನ್ 30ರಂದು ಹಾಲಿ ಮುಖ್ಯಸ್ಥ ಜನರಲ್ ಮನೋಜ್ ಪಾಂಡೆ ಅವರ ನಿವೃತ್ತಿಯ ನಂತರ ದ್ವಿವೇದಿ ಅವರು ಸೇನಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಅಧಿಕಾರವನ್ನ ವಹಿಸಿಕೊಳ್ಳಿದ್ದಾರೆ. ನೋಡಿ, ಗಮನಿಸಿ, ಪ್ರತಿದಿನ ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಸಂಭವ ಎನ್ನುವಂತಹ ಒಂದು ವಿಡಿಯೋ ಸರಣಿ ಆರಂಭ ಆಗಿದೆ. ಈಗಾಗಲೇ
11ರಿಂದ 12 ವಿಡಿಯೋಗಳು ಅಪ್ಲೋಡ್ ಆಗಿದೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೋತ್ತರಗಳ ಮಾದರಿಯಲ್ಲಿ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗುವಂತೆ ಒಬ್ಬರು UPSC ಕ್ಯಾಂಡಿಡೇಟ್ ನಿಮಗೆ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದಾರೆ. ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಆ ವಿಡಿಯೋಗಳನ್ನು ತಪ್ಪಿಸಬೇಡಿ. ಬೆಳಗ್ಗೆ 6 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಆ ವಿಡಿಯೋಗಳನ್ನು ಪ್ರತಿದಿನ ವೀಕ್ಷಣೆ ಮಾಡಿ, ತಪ್ಪಿಸಬೇಡಿ. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಪ್ರಶ್ನೋತ್ತರಗಳ ಮಾದರಿಯನ್ನ ವೀಕ್ಷಣೆ ಮಾಡಿ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಒಂದು ಮಾಸಪತ್ರಿಕೆಗಳನ್ನ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಪಡಿಬೇಕಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಬರುತ್ತೆ. ನೀವು ಮಣಿಪುರದಲ್ಲಿ ಇದ್ರೂ ಬರುತ್ತೆ, ಮಿಜೋರಾಂನಲ್ಲಿ ಇದ್ರೂ ಬರುತ್ತೆ, ವೆಸ್ಟ್ ಬೆಂಗಾಲಲ್ಲೂ ಕೂಡ ಇದ್ರೂ ಬರುತ್ತೆ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಇದ್ರೂ ಬರುತ್ತೆ, ಪಂಜಾಬಲ್ಲಿ ಇದ್ರೂ ಕೂಡ ಬರುತ್ತೆ, ಹಿಮಾಚಲ ಪ್ರದೇಶ ಎಲ್ಲ ಕಡೆ ನೀವು ಎಲ್ಲಿದ್ರೂ ಕೂಡ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ಬರುತ್ತೆ. ನೀವು ಮಿಲಿಟರಿ ಕ್ಯಾಂಪಲ್ಲಿ ಇದ್ರೂ ಕೂಡ ನಿಮಗೆ ಅಲ್ಲಿ ಕೂಡ ಬರುತ್ತೆ. ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಮಾಸಪತ್ರಿಕೆಗಳನ್ನ ಅಂಚೆ ಮೂಲಕ ತರಿಸ್ಕೊಳ್ಳಿ. ಆಮೇಲೆ ಹಿಂದಿನ ಎಲ್ಲ ಪ್ರಮುಖ ಒಂದು ಪರೀಕ್ಷೆಯಲ್ಲಿ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ ಇಂದ ಒಂದು ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿವೆ. ಮುಂಬರುವಂತಹ VAO, PDO, PSI, KAS ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ನಮ್ಮ ಮಾಸಪತ್ರಿಕೆಗಳಿಂದ ಪ್ರಶ್ನೆಗಳು ಸುಮಾರು 35ಕ್ಕೂ ಅಧಿಕ ಪ್ರಶ್ನೆಗಳು ಪ್ರತಿಯೊಂದು ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ನಾವು ಕ್ಲೇಮ್ ಕೊಟ್ಟೇ ಕೊಡ್ತೀವಿ. ಇದೇ ರೀತಿ ಹೆಂಗೆ ಚಾರ್ಟ್ ಮಾಡಿದ್ವಿ ಅದೇ ರೀತಿ ಮುಂಬರುವಂತಹ ಪ್ರಶ್ನೆಗಳಿಗೂ ಪರೀಕ್ಷೆಗಳಿಗೂ ಚಾರ್ಟ್ ಅನ್ನ ಮಾಡೇ ಮಾಡ್ತೀವಿ. ಎಲ್ಲೂ ಓಡಗಲ್ಲ. ಓಕೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನ ಮಾಸಪತ್ರಿಕೆಯಲ್ಲಿ ಕವರ್ ಮಾಡಿರ್ತೇವೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇರುತ್ತೆ. ಅಲ್ಲಿ ಎನ್ಕ್ವೈರಿ ಮಾಡಿ. ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ಲಭ್ಯ ಇದೆಯಾ ಅಂತ ಒಂದ್ಸಲ ಎನ್ಕ್ವೈರಿ ಮಾಡಿ. ಇದ್ರೆ ಅಲ್ಲಿ ತಗೊಳ್ಳಿ, ಇಲ್ಲ ಅಂದ್ರೆ ಪೋಸ್ಟ್ ಮೂಲಕ ತೆಗೆದುಕೊಳ್ಳಿ. ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಇದು ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ನಮ್ಮ ಮಾಸಪತ್ರಿಕೆ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಸ್ಕ್ರೀನ್ ಮೇಲೆ ರೊಟೇಟ್ ಮಾಡಿ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳನ್ನ ನೀಟಾಗಿ ನೋಡಿಕೊಂಡು ಯಾವ್ಯಾವ ಊರಲ್ಲಿ ಎಲ್ಲಿದೆ ಅನ್ನೋದನ್ನ ಪಡೆದುಕೊಂಡು ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಬಹುದಾಗಿದೆ. ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ಈ ನಂಬರ್ಗೆ 9380463196 ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಜಾಯಿನ್ ಮೀ ಅಂತ ಒಂದು ಮೆಸೇಜ್ ಮಾಡಿ. ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಉಚಿತವಾಗಿ ನಿಮಗೆ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ನಮ್ಮ ಗ್ರೂಪ್ಗಳಿಗೆ ಚಾನಲ್ಗಳಿಗೆ ಉಚಿತವಾಗಿ ಜಾಯಿನ್ ಆಗಿ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂತಹ ಒಂದು ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ನಮ್ಮ ವಿಡಿಯೋ ಅಪ್ಡೇಟ್ಸ್ಗಳನ್ನು ಅಲ್ಲಿ ಪಡೆದುಕೊಳ್ಳಿ. ಧನ್ಯವಾದ.